ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳು. ಇವತ್ತಿನ ದಿನ ನಾವು ಅಗ್ನಿವೀರ್ ಜಿಡಿ 1 ಜುಲೈ 2025ರಲ್ಲಿ ಫಸ್ಟ್ ಶಿಫ್ಟ್ ನಲ್ಲಿ ನಡೆದಿರ್ತಕ್ಕಂಥ ಜಿಕೆ ಪ್ರಶ್ನೆ ನೋಡ್ಕೊಳ್ಳೋಣ. ಫಸ್ಟ್ ಪ್ರಶ್ನೆ ಏನೈತಿ ನೋಡ್ರಿ ಇಲ್ಲಿ. ತಾಮ್ರದ ಪಾತ್ರೆ ಮೇಲೆ ನಿಂತು ಮಾಡುವ ನೃತ್ಯ ಯಾವುದು? ಯಾವ್ದಾಕತ್ರಿ ಅದಕ್ಕೆ ಆನ್ಸರ್? ಕುಚಿಪುಡಿ. ಕುಚಿಪುಡಿ ಬಗ್ಗೆ ನಿಮ್ಗೆ ಏನೇ ಕೇಳ್ಬೋದು ಮಾತ್ರ. ಕುಚಿಪುಡಿ ಯಾವ ರಾಜ್ಯದಲ್ಲಿ ಐತಿ? ಆಂಧ್ರ ಪ್ರದೇಶ. ಇದನ್ನು ಕೇಳ್ಬೋದು ನಿಮಗೆ. ನೆಕ್ಸ್ಟ್ ಶಿಫ್ಟ್ ನಾಗ ನೆನಪಿಡ್ಬೋರಿ. ನೆಕ್ಸ್ಟ್ 1850ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೊದಲು ಗಲ್ಲಿಗೆ ಏರಿಸಿದ ವ್ಯಕ್ತಿ ಯಾರು? ಇದಕ್ಕೆ ಉತ್ತರ ಏನಕತಿ? ಮಂಗಲ್ ಪಾಂಡೆ. ನೆಕ್ಸ್ಟ್ ಪ್ರಶ್ನೆ ಏನೈತಿ ನೋಡ್ರಿ ಇಲ್ಲಿ. 1850 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಾನ್ಪುರ್ನಿಂದ ನೇತೃತ್ವ ವಹಿಸಿದ ವ್ಯಕ್ತಿ ಯಾರ್ರಿ? ನಾನಾ ಸಾಹೇಬ್. ನಿಮಗ್ ಮತ್ತೆ ಕೇಳ್ಬೋದು, ಝಾನ್ಸಿಯಿಂದ ನೇತೃತ್ವ ವಹಿಸಿದವರು ಯಾರು? ಮೀರತ್ತಿಂದ ನೇತೃತ್ವ ವಹಿಸಿದವರು ಯಾರು? ಡೆಲ್ಲಿಯಿಂದ ನೇತೃತ್ವ ವಹಿಸಿದವರು ಯಾರು ಅಂತ ನಿಮ್ಗೆ ಕ್ವಶನ್ ಕೇಳ್ಬೋದು. ಅದನ್ನೆಲ್ಲ ನಾಳೆ ಶಿಫ್ಟಿಂಗ್ ನೋಡ್ಕೊಂಡು ಹೋಗಿ ನೀವು ಕರೆಕ್ಟ್ ಆಗಿ. ನೆಕ್ಸ್ಟ್ ಪಟ್ಚಿತ್ರ ಎಂಬ ಚಿತ್ರಕಲೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದ? ಪಟ್ಚಿತ್ರ ಅಂತೇಳಿ ಒಂದ್ ಚಿತ್ರಕಲೆ ಐತ್ರಿ, ಅದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟೈತೆ ಕೇಳ್ಯಾರ ಇಲ್ಲಿ. ಯಾವ ರಾಜ್ಯಕ್ಕೆ ಸಂಬಂಧಪಟ್ಟೈತೆ ಅಂದ್ರ ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟೈತ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ, ಇದನ್ನ ಪ್ರಶ್ನೆ ಏನಂತ ಹೇಳಿತ್ರಿ? RBI ನ 26ನೇ ಗವರ್ನರ್ ಯಾರು ಅಂತ ಕೇಳ್ಯಾರಿ. ಏನ್ ಕೇಳಿರಿ ನಿಮ್ಗ? RBI ನ ಪ್ರಸ್ತುತ ಗವರ್ನರ್ ಯಾರು ಅಂತ ಕೇಳ್ಯಾರಿ. ಅದನ್ನ ಈಗ ಉಲ್ಟಾ ಕೇಳ್ಯಾರಿ ಕ್ವಶನ್ ನೋಡ್ರಿ. RBI ನ 26ನೇ ಗವರ್ನರ್ ಅವರು ಸಂಜಯ್ ಮಲ್ಹೋತ್ರಾನ ರೀ. ನಿನ್ ಕೇಳಿದ ಪ್ರಶ್ನೆಗೂ ಸಂಜಯ್ ಮಲ್ಹೋತ್ರಾನ ಉತ್ತರ ಆಕತಿ. ಇದನ್ನ ಕನ್ಫ್ಯೂಸ್ ಆಗ್ಬಿಟ್ರಿ, ನೋಡ್ಕೋರಿ ಇದನ್ನ. ಆನ್ಸರ್ ಏನಕತ್ರಿ? ಸಂಜಯ್ ಮಲ್ಹೋತ್ರಾ. ನೆಕ್ಸ್ಟ್ ಪ್ರಶ್ನೆ ಏನೈತ್ರಿ? ನಾಗರಿಕತೆ ಬಗ್ಗೆ ತಿಳಿಸುವ ವಿಧಿ ಯಾವುದು? ನಾಗರಿಕತೆ ಬಗ್ಗೆ ತಿಳಿಸುವ ವಿಧಿ ಯಾವುದು? ವಿಧಿ ಯಾವ್ರಿ? ನಾಗರಿಕತೆ ಬಗ್ಗೆ ತಿಳಿಸುವ ವಿಧಿ 5ರಿಂದ 11. ಆಮೇಲೆ ನಾಗರಿಕತೆ ಬಗ್ಗೆ ತಿಳಿಸುವ ಭಾಗ ಯಾವ್ದತ್ತೆ ಕೇಳ್ಬೋದ್ರಿ. ಭಾಗ ಯಾವ್ದ್ರಿ? ಭಾಗ 2. ನೆಕ್ಸ್ಟ್ ಪ್ರಶ್ನೆ ಏನೈತ್ರಿ? ಯೋಜನಾ ಆಯೋಗದ ಪ್ರಥಮ ಅಧ್ಯಕ್ಷ ಯಾರತ್ತೆ ಕೇಳ್ಯಾರಿ. ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? ಯಾವಾಗೂ ಪ್ರಧಾನಮಂತ್ರಿ ಯಾರಾಗಿರ್ತಾರ. ಪ್ರಥಮ ಪ್ರಧಾನಮಂತ್ರಿ ಯಾರ್ರಿ ಹಂಗಾರ? ಜವಾಹರ್ಲಾಲ್ ನೆಹರು. ಏನ್ರಿ? ಯೋಜನಾ ಆಯೋಗದ ಪ್ರಥಮ ಅಧ್ಯಕ್ಷರು ಯಾರ್ರಿ? ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ ಏನೈತ್ರಿ? ವಾಯುಸೇನೆ ದಿನ ಅಂತ ಕೇಳ್ಯಾರಿ. ವಾಯುಸೇನೆ ದಿನ ಉತ್ತರ ಏನಾಕತ್ರಿ ಅದಕ್ಕ? 8 ಅಕ್ಟೋಬರ್ ಆಕತ್ರಿ. ವಾಯುಸೇನೆ ದಿನ ರೀ, ಭೂಸೇನೆ ದಿನ, ಆಮೇಲ್ರಿ ವಾಯುಸೇನೆ ಕೇಳ್ರಿ. ನೌಕಾಪಡೆ ದಿನ ಯಾವ್ದತ್ತೆ ಕೇಳ್ಬೋದ್ರಿ ನಿಮಗೆ ನೆಕ್ಸ್ಟ್ ಶಿಫ್ಟ್ನ್ಯಾಗ. ಅವೆಲ್ಲ ಕರೆಕ್ಟ್ ನೋಡ್ಕೊಂಡ್ರಿ. ನೆಕ್ಸ್ಟ್ ಏನೈತಿ ನೋಡ್ರಿ ಇಲ್ಲಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, 9ನೇ ಪ್ರಶ್ನೆ. 9ನೇ ಪ್ರಶ್ನೆ ಏನ್ ಕೇಳ್ಯಾರಪ್ಪ ಅಂದ್ರ ನವಸೇನೆಯ ಪೂರ್ವದ ಮುಖ್ಯಾಲಯ ಯಾವ್ದತ್ತೆ ಕೇಳ್ಯಾರ. ನವಸೇನೆಯ ಪೂರ್ವದ ಮುಖ್ಯಾಲಯ. ಇನ್ನೇನ್ ಕೇಳಿದ್ರಿ ನಿಮಗ? ನವಸೇನೆಯ ಪಶ್ಚಿಮದ ಮುಖ್ಯಾಲಯ ಯಾವ್ದತ್ತೆ ಕೇಳ್ರಿ. ನವಸೇನೆಯ ಪಶ್ಚಿಮದ ಮುಖ್ಯಾಲಯ ಮುಂಬೈ ಆಕತ್ರಿ. ಅಂದ್ರೆ ನವಸೇನೆಯ ಪೂರ್ವದ ಮುಖ್ಯಾಲಯ ಯಾವ್ದಕ್ಕತ್ರಿ ಅಂದ್ರೆ ವಿಶಾಖಪಟ್ಟಣ. ಯಾವ್ದಕ್ಕತ್ರಿ? ವಿಶಾಖಪಟ್ಟಣ ಮೇಲೆ ಬರ್ತೈತ್ರಿ. ಆಂಧ್ರ ಪ್ರದೇಶದ ರಾಜಧಾನಿ ಕರೆಕ್ಟ್ ನೆನ್ಪಿಟ್ಕೊಂಡ್ರಿ. ಎಲ್ಲಾ ರಾಜಧಾನಿಗಳು ನಿಮ್ಗೆ ಬಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ಲಿ 10ನೇ ಕ್ವಶನ್ ಏನೈತಿ ನೋಡು. ಪ್ರಥಮ ಜಾಗತಿಕ ಮಹಾಯುದ್ಧದಲ್ಲಿ ಮಡಿದ ಭಾರತೀಯ ಸೈನಿಕರ ನೆನಪಿಗಾಗಿ ನಿರ್ಮಿಸಿದ ಕಟ್ಟಡ ಯಾವುದು? ಯಾವ್ದ್ರಿ? ಪ್ರಥಮ ಜಾಗತಿಕ ಮಹಾಯುದ್ಧದಲ್ಲಿ ಮಡಿದ ಭಾರತೀಯ ಸೈನಿಕರ ನೆನಪಿಗಾಗಿ ನಿರ್ಮಿಸಿದ ಕಟ್ಟಡ ಯಾವ್ದ್ರಿ? ಎಲ್ಲಿ ನಿರ್ಮಿಸ್ಯಾರ ಇದನ್ನ? ಭಾರತ ನಿರ್ಮಿಸಿದ. ಯಾವ್ದ್ರಿ? ದ ಇಂಡಿಯಾ ಗೇಟ್ ರೀ. ಯಾವ್ದ್ರಿ? ಆನ್ಸರ್ ಇಡಕತ್ತ ಇಂಡಿಯಾ ಗೇಟ್ ರೀ. ನೆನಪಿಟ್ಕೊಂಡ್ರಿ. ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ರಿ? ಪ್ರಸ್ತುತ 11ನೇ ಕ್ವಶನ್ ರೀ. ಪ್ರಸ್ತುತ ಭೂಸೇನೆ ಕಮಾಂಡ್ಗಳು ಎಷ್ಟಿವೆ? ಪ್ರಸ್ತುತ ಭೂಸೇನೆ ಕಮಾಂಡ್ಗಳು ಎಷ್ಟದಾವ್ರಿ? 7 ಅದಾವ್ರಿ. ಇದನ್ನ ನೆನಪಿಟ್ಕೊಂಡ್ರಿ. ಮ್ಯಾಗ ನೀವ್ ಏನ್ ಮಾಡ್ಬೇಕು ಗೊತ್ತೇನ್ರಿ? ನಾಳೆ ಶಿಫ್ಟಿಗೆ ಹೋಗ್ಬೇಕಾರ ಈ ಕಾನ್ಸೆಪ್ಟ್ ಯಾವ ಕಾನ್ಸೆಪ್ಟ್ ಮ್ಯಾಗ ಕ್ವಶನ್ ಕೇಳ್ಯಾರು ಆ ಕಾನ್ಸೆಪ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಓದ್ಕೊಂಡು ಫುಲ್ ಈಜಿ ಆಗ್ಬಿಡತ್ತೆ.